Question number 36 to 40 from environment ಅಂದರೆ ಪೀಪಲ್ ಎನ್ವೈರನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಯೂನಿಟಿಂದ. ಕ್ವಶನ್ ನಂಬರ್ 36. ಆ್ಯಸ್ ಟೆಂಪರೇಚರ್ಸ್ ಇನ್ಕ್ರೀಸಸ್ ಡ್ಯೂ ಟು ಗ್ಲೋಬಲ್ ವಾರ್ಮಿಂಗ್ ದ ರಿಲೀಸ್ ಆಫ್ ಮೀಥೇನ್ ಫ್ರಮ್ ವೆಟ್ಲ್ಯಾಂಡ್ಸ್ ವಿಲ್ ಇನ್ಕ್ರೀಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಅಂತ ಹೇಳ್ತಾ ಇದ್ದಾರೆ. ಹೈಯರ್ ಟೆಂಪರೇಚರ್ ಅಂದಾಗ ಹೈಯರ್ ಟೆಂಪರೇಚರ್ ಈಸ್ ಈಕ್ವಲ್ ಟು ಮೋರ್ ಮೀಥೇನ್. ಅಂದರೆ ಯಾವಾಗ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಮೀಥೇನ್ ರಿಲೀಸ್ ಜಾಸ್ತಿ ಆಗುತ್ತೆ. ಮೀಥೇನ್ ಏನು? ಮೀಥೇನ್ ಈಸ್ ಅ ಗ್ರೀನ್ ಹೌಸ್ ಗ್ಯಾಸ್. ಗ್ರೀನ್ ಹೌಸ್ ಗ್ಯಾಸ್. ಈಗ ಫಸ್ಟ್ ಟೈಮ್ ಯಾರಾದರೂ ಈ ಎಕ್ಸಾಮ್ ಬರೀತಾ ಇದ್ದರೆ ನಿಮಗೆ ಗೊತ್ತಿರಬೇಕಾಗಿರೋದು ಗ್ರೀನ್ ಹೌಸ್ ಗ್ಯಾಸಸ್ ಬಗ್ಗೆ, ಓಝೋನ್ ಲೇಯರ್ ಬಗ್ಗೆ, ಅಟ್ಮಾಸ್ಫಿಯರಿಕ್ ಎಂದು ಲೇಯರ್ಸ್ ಸ್ಟ್ರೇಟೋಸ್ಪಿಯರ್, ಅಟ್ಮಾಸ್ಫಿಯರ್ಸ್, ಅದು ಲೇಯರ್ಸ್ ಬರುತ್ತಲ್ಲ ಆ ಲೇಯರ್ಸ್ ಬಗ್ಗೆ, ಜೊತೆಗೆ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್. ಓಕೆ, ಅದರಲ್ಲಿ ಕ್ಯೋಟೋ ಪ್ರೋಟೋಕಾಲ್, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್, ಅದ್ರ ಬಗ್ಗೆ ವೀಡಿಯೋಸ್ ಮಾಡಿದ್ದೀನಿ ನಾನು. ಅದನ್ನು ಹೋಗಿ ನೋಡಿ ವಾಚ್ ಮಾಡಿ. ಅದೆಲ್ಲ ಬರಬೇಕು ನಿಮಗೆ, ಅದ್ರ ಬಗ್ಗೆ ಗೊತ್ತಿರಬೇಕು. ಅಲ್ಲಿಂದ ಕ್ವಶನ್ಸು ಬರುತ್ತೆ. ಸೊ ಈಗ ಮೀಥೇನ್ ಗ್ಯಾಸ್ ಬಗ್ಗೆ ಮಾತಾಡುವಾಗ ಮೀಥೇನ್ ಇಸ್ ಅ ಗ್ರೀನ್ ಹೌಸ್ ಗ್ಯಾಸ್. ಮೀಥೇನ್ ಜಾಸ್ತಿ ಆದಂಗೆ ಏನಾಗುತ್ತೆ ಅಂದರೆ ಟೆಂಪರೇಚರ್ ರೈಸ್ ಆಗುತ್ತೆ. ಸೊ ಈಗ ಇಂಥದ್ದನ್ನು ನಾವೇನಂತೀವಿ ಅಂದರೆ ಇಂಥದ್ದನ್ನು ಪಾಸಿಟಿವ್ ಫೀಡ್ಬ್ಯಾಕ್ ಅಂತ ಹೇಳ್ತೀವಿ. ಪಾಸಿಟಿವ್ ಫೀಡ್ಬ್ಯಾಕ್ ಅಂದರೆ ಪಾಸಿಟಿವ್ ರಿಲೇಷನ್ಶಿಪ್ ಇದ್ದಾಗ ಪಾಸಿಟಿವ್ ಫೀಡ್ಬ್ಯಾಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 37. ಮ್ಯಾಚ್ ದ ಫಾಲೋಯಿಂಗ್ ಲೀಸ್ಟ್ 1 ಆ್ಯಂಡ್ ಲೀಸ್ಟ್ 2. ಲೀಸ್ಟ್ 1 they have given toxicology, exposure assessment, risk management. Action taken to prevent environmental health hazard is risk management. ಆ್ಯಕ್ಷನ್ ಅಲ್ವಾ ಅದು, ಅದಕ್ಕೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅದು. ಎಸ್ಟಿಮೇಷನ್ ಆಫ್ ಇಂಪ್ಯಾಕ್ಟ್ ಆಫ್ ಎನ್ವೈರನ್ಮೆಂಟಲ್ ಕಂಟ್ಯಾಮಿನೇಟ್ಸ್ ಆನ್ ಹ್ಯೂಮನ್ಸ್. ಇದು ಟಾಕ್ಸಿಕಾಲಜಿ ಸೈನ್ಸ್ ಆಫ್ ಇದು. ಎಕ್ಸ್ಪೋಜರ್ ಅಸೆಸ್ಮೆಂಟ್, ಇವ್ಯಾಲ್ಯೂಷನ್, ರಿಸ್ಕ್ ಅಸೆಸ್ಮೆಂಟ್. ಸೊ ಈಗ ಎಗೆ 3. ಸೊ ಎಗೆ 3 ಅಂದರೆ 3 and 4 ಇಸ್ ರಾಂಗ್. ಬಿಗೆ 4 ಅನ್ನೋದು ಅವರೇ ಹೇಳಿಬಿಡ್ತಾರೆ. ಸಿಗೆ 2. ಸಿಗೆ 2 ಅಂದರೆ ಆನ್ಸರ್ ಇಸ್ ದಿಸ್ ಒನ್. ಡಿಗೆ 1. ನೆಕ್ಸ್ಟ್ ಕ್ವಶನ್ ನಂಬರ್ 38. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಬಾಡಿ ವೇವ್ ಜನರೇಟೆಡ್ ಡ್ಯೂರಿಂಗ್ ಆ್ಯನ್ ಅರ್ಥ್ಕ್ವೇಕ್. ಅರ್ಥ್ಕ್ವೇಕ್ ಟೈಮಲ್ಲಿ ಜನರೇಟ್ ಆಗುವಂಥ ವೇವ್ಸ್ ಯಾವುದು ಅಂದರೆ ಪಿ and S waves. P and S waves. ಇದೆರಡು ಲವ್ ವೇವ್ ಆ್ಯಂಡ್ ರೆಲೈನ್ ವೇವ್ ಆರ್ ಸರ್ಫೇಸ್ ವೇವ್ಸ್. ಇದು ಸರ್ಫೇಸ್ ವೇವ್ಸ್, ಇದೆರಡು ಬಾಡಿ ವೇವ್ಸ್. ಸೊ ನಮಗೆ ಗೊತ್ತಿರಬೇಕು ಅರ್ಥ್ವೇಕ್ ಟೈಮಲ್ಲಿ P and S ಬಾಡಿ ವೇವ್ಸ್, L and R ಲವ್ ಆ್ಯಂಡ್ ರೆಲೈನ್ ವೇವ್ are surface waves. A and B only. Question number 39. ಇಲ್ಲೇ ಇದೆ ನೋಡಿ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಬಗ್ಗೆ ಈಗಲೇ ನಾನು ಮಾತಾಡಿದೆ. ಕ್ಯೋಟೋ ಪ್ರೋಟೋಕಾಲ್ ಬಗ್ಗೆನೂ ಹೇಳಿದೆ, ಗೊತ್ತಿರಬೇಕು ಅಂತ ಕ್ವಶನ್ ಬಂದಿದೆ ಅಲ್ಲಿ. ಕ್ಯೋಟೋ ಪ್ರೋಟೋಕಾಲ್ ಕೇಮ್ ಇನ್ 1997. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ 2015. ನೆನ್ಪಿಟ್ಕೊಳ್ಳಿ. ಹೆಂಗೆ ನೆನ್ಪಿಟ್ಕೊಳ್ಬೇಕು ಅಂದರೆ ನಮ್ಮ BJP ಗೌರ್ಮೆಂಟ್ ಬಂದ ಮೇಲೆ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿಜಿ ಅವರು ಮಾಡಿದಂಥ ಒಂದು ಅಗ್ರಿಮೆಂಟ್ ಇದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸು. ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ಗೊತ್ತಿರಲಿ. 2015 ರೀಸೆಂಟಾಗಿ ಬಂದದ್ದು ಇದು. 1997 ಕ್ಯೋಟೋ ಪ್ರೋಟೋಕಾಲ್. ಸೊ ಈಗ ನನಗೆ 2015 ಅನ್ನೋದು ಗೊತ್ತಿದೆ. ಸೊ ಇಲ್ಲಿ ಆನ್ಸರ್ ಕೆನಾಟ್ ಬಿ ಫಸ್ಟ್ ಆ್ಯಂಡ್ 4.
ಆ್ಯಂಡ್ B3 ಅಂತ ಅವರು ಹೇಳ್ತಾ ಇದ್ದಾರೆ. ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಈಸ್ 1992 ಅಂತ. ಉಳಿದಿದ್ದು ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೆಟಿಕ್ ಚೇಂಜ್ 2008. So answer here is option 2. Question number 40. Which of the following components of electromagnetic radiation reach Earth as a part of solar radiation ಅಂತ. ಸೋಲಾರ್ ರೇಡಿಯೇಷನ್ನ ಮುಖಾಂತರ ಅರ್ತ್ ಮೇಲೆ ಬೀಳುವಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಯಾವುದು, ಅದರ ಕಾಂಪೊನೆಂಟ್ ಯಾವುದು ಅಂತ ಕೇಳಿದ್ದಾರೆ. ಗಾಮಾ ರೇಸನ್ನು ಅಟ್ಮಾಸ್ಫಿಯರ್ ಬ್ಲಾಕ್ ಮಾಡುತ್ತೆ. ಎಕ್ಸ್ರೇಸ್ ಆಲ್ಸೋ ಮೋಸ್ಟ್ಲಿ ಬ್ಲಾಕ್ ಆಗುತ್ತೆ. ಸ್ವಲ್ಪ ಬ್ಲಾಕ್ ಆಗದಲ್ಲೇ ಇರ್ಬೋದು, ಸಮ್ ಪಾರ್ಟ್ ಆಫ್ ಇಟ್, ಬಟ್ ಮ್ಯಾಕ್ಸಿಮಮ್ ಬ್ಲಾಕ್ ಆಗುತ್ತೆ. ಅಲ್ಟ್ರಾವೈಲೆಟ್ ರೇಡಿಯೇಷನ್ ಇದು UV ರೇಸು ಅರ್ತಿಗೆ ರೀಚ್ ಆಗುತ್ತಿದ್ದು ಪಾರ್ಟ್ಲಿ. ವಿಸಿಬಲ್ ರೇಸ್ ಅಂತ ಬಂದೇ ಬರುತ್ತೆ, ಅದರಿಂದನೇ ನಮಗೆ ಕಣ್ಣು ಕಾಣಿಸ್ತಾ ಅಂದರೆ ನಾವು ಎಲ್ಲದನ್ನು ನೋಡೋದಕ್ಕೆ ಆಗ್ತಾ ಇರೋದು. ಇನ್ಫ್ರಾರೆಡ್ಡು ಕೂಡ ಅರ್ಥನ ರೀಚ್ ಆಗುತ್ತೆ. ಈ ಮೂರು CDE is the right answer. Thank you.